ಬಂದೆ ಹೌದಾ? ಅಲ್ಲೋಗಿ ನೋಡ್ಬೇಕು. ಆ ಕಡೆ ಹೋಗಿ ಆ ಕಡೆ ಹೋಗಿ ಈ ದಿನ ವಿಶೇಷವಾಗಿ ನರಸಿಂಹ ಜಯಂತಿ ಆಚರಿಸ್ತಾ ಇದ್ದೇವೆ. ಇದರ ಕಾರ್ಯಕ್ರಮ ಅಂಗವಾಗಿ ನಿನ್ನೆ ಸಂಜೆ 6 ಗಂಟೆಯಿಂದ ಕಲ್ಯಾಣೋತ್ಸವ ನಡೆದಿರುತ್ತೆ ಮತ್ತು ಪ್ರಸಾದನ ವಿತರಣೆ ಮಾಡಿರ್ತೀವಿ. ಇವತ್ತು ನರಸಿಂಹ ಜಯಂತಿ ಬೆಳಗ್ಗೆ 11 ಗಂಟೆ ಉತ್ಸವ ಹಾಸನ ನಗರ ಬೀದಿಯಲ್ಲಿ ಉತ್ಸವ ಮಾಡಿ 12:30 ಮಹಾಮಂಗಳಾರತಿ ಮಾಡಿ ಈಗ ಅನುದಾನವನ್ನು ಮಾಡ್ತಾ ಇದ್ದೇವೆ. ಇದು ಪ್ರತಿ ವರ್ಷದಂತೆ 16 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಿ ಇಲ್ಲಿವರೆಗೂ ತಂದು ಇದ್ದಾರೆ. ಅದರಿಂದ ಅವ್ರುಗಳಿಗೆ ಎಲ್ಲರಿಗೂ ದಯವಿಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಇದು 2 ದಿನ ಕಾರ್ಯಕ್ರಮ ಇರುತ್ತೆ. ಮತ್ತು ಪ್ರತಿ ಹುಣ್ಣಿಮೆಯಲ್ಲೂ ಒಂದು ನರಸಿಂಹ ಜಯಂತಿ, ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ನವಂಬರಲ್ಲಿ ಕಾರ್ತಿಕ ಮಾಸ ಮಾಡ್ತೀವಿ. ಹಿಂಗೆ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ದಯವಿಟ್ಟು ಭಕ್ತಾದಿಗಳು ಬಂದು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಹೋಮ ಬೆಳಗ್ಗೆ 6 ಗಂಟೆಯಿಂದಲ್ಲ ಹೋಮ, 5 ಗಂಟೆಯಿಂದ ಅಭಿಷೇಕ ಎಲ್ಲ ಮಾಡಿದರು. ನಾರಾಯಣ ರುದ್ರ ಹೋಮ ಮಾಡಿದ್ದಾರೆ. ಮತ್ತು ಸುದರ್ಶನ ಹೋಮ ಎಲ್ಲ ಮಾಡಿ, ಲಕ್ಷ್ಮೀನಾರಾಯಣ ಹೋಮನೂ ಮಾಡಿದ್ದಾರೆ. 3 ಹೋಮನೂ ನಡೆಯುತ್ತೆ 2 ದಿನ ಕಾರ್ಯಕ್ರಮದಲ್ಲಿ. ಎಲ್ಲ ಹೋಮಗಳನ್ನು ಬಂದು ಭಕ್ತಾದಿಗಳು ಒಬ್ಬೊಬ್ಬರು ನಡೆಸ್ತಾರೆ. ಈಗ ಅನ್ನದಾನ ನಡೀತಾ ಇದೆ. ಅನ್ನದಾನವನ್ನು ಮಾಡ್ತೀವಿ. ಮತ್ತು ಒಂದು 500, 700, 800 ಜನಕ್ಕೆ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ಸೇವಾ ಕಾರ್ಯಕರ್ತರಿಗೆ. ದೇವರಾಜ್ ಅಂತ ಎಕ್ಸ್ ಕೌನ್ಸಿಲರು, ಈ ದೇವಸ್ಥಾನದ ಸಂಚಾಲಕರು.